ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಇಂಡಿಯನ್ ಆರ್ಮಿ ಅಗ್ನಿವೀರ್ಗೆ ಯಾವ ಥರ ಓದಬೇಕು, ಯಾವೆಲ್ಲ ಬುಕ್ಸ್ ಓದಬೇಕು, ಟೈಮ್ ಟೇಬಲ್ ಏನು, ಮತ್ತು 16 ಡೇಸಲ್ಲಿ ಯಾವ ಥರ ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು, ಮತ್ತು ರಿವಿಷನ್ ಯಾವ ಥರ ಮಾಡಬೇಕು, ಮತ್ತು ಪ್ರಾಕ್ಟೀಸ್ ಯಾವ ಥರ ಇರಬೇಕು, ಓಲ್ಡ್ ಕ್ವಶನ್ ಪೇಪರ್ ಏನು ಬಿಡಿಸ್ಬೇಕು, ಎವ್ರಿಥಿಂಗ್ ಎಲ್ಲನೂ ನಾವು ಈ ಕ್ಲಾಸಲ್ಲಿ ನೋಡೋಣ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಗ್ನಿವೀರ್ ಸ್ಟಡಿ ಮಾಡೋ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಕ್ಲಾಸ್ ಸ್ಟಾರ್ಟ್ ಮಾಡುವ. ಫಸ್ಟ್ ಏನಿದೆ, ದ ಎಕ್ಸಾಮ್ ಪ್ಯಾಟ್ರನ್ ಫಾರ್ ದ ಇಂಡಿಯನ್ ಆರ್ಮಿ ಅಗ್ನಿವೀರ್ GD ಎಕ್ಸಾಮ್. ಅಗ್ನಿವೀರ್ ಎಕ್ಸಾಮ್ಗೆ ಕ್ವಶನ್ನು 3 ಸಬ್ಜೆಕ್ಟ್ಸಿಂದ ಬರುತ್ತೆ. ಯಾವ ಸಬ್ಜೆಕ್ಟು? ಜನರಲ್ ನಾಲೆಜ್ ಆ್ಯಂಡ್ ರೀಸನಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ಜನರಲ್ ನಾಲೆಜಲ್ಲೇ ಸೈನ್ಸು ಇನ್ಕ್ಲೂಡ್ ಆಗಿರುತ್ತೆ, ಬಟ್ ಕ್ವಶನ್ ಮಾತ್ರ 2 ಸಬ್ಜೆಕ್ಟಿಂದ ಡಿವೈಡ್ ಆಗಿ ಬರುತ್ತೆ. ಯಾವ ಥರ ಅಂದರೆ 15 ಕ್ವಶನ್ನು ಜನರಲ್ ನಾಲೆಜಿಂದ ಬರುತ್ತೆ, ಇನ್ನು 5 ಕ್ವಶನ್ನು ರೀಸನಿಂಗಿಂದ ಬರುತ್ತೆ, ಇನ್ನು 15 ಕ್ವಶನ್ನು ಮ್ಯಾಥ್ಸಿಂದ ಬರುತ್ತೆ, ಇನ್ನು 15 ಕ್ವಶನ್ನು ಜನರಲ್ ಸೈನ್ಸಿಂದ ಬರುತ್ತೆ. ಬಟ್ ಈ ಸೈನ್ಸ್ ಅಂತ ಸಪ್ರೇಟಾಗಿ ಸಬ್ಜೆಕ್ಟ್ ಏನಿಲ್ಲ, ಜನರಲ್ ನಾಲೆಜಲ್ಲೇ ಇದು ಇನ್ಕ್ಲೂಡ್ ಆಗಿರುತ್ತೆ. ಇದೇನಿದೆ 4 ಸಬ್ಜೆಕ್ಟು, ಇದೇ ನಿಮ್ಮ ಸಿಲೆಬಸ್ ಆಗಿರುತ್ತೆ. ಇದರಿಂದ ಹೊರಗೆ ಏನೂ ಬರಲ್ಲ. ನೆಕ್ಸ್ಟ್, ಜನರಲ್ ನಾಲೆಜಲ್ಲಿ ಏನೆಲ್ಲ ಬರುತ್ತೆ, ಯಾವ ಟಾಪಿಕ್ಸ್ ಮೇಲೆ ಕ್ವಶನ್ಸ್ ಬರುತ್ತೆ ಅಂತ ನೋಡೋದಾದರೆ, ಜನರಲ್ ನಾಲೆಜಲ್ಲಿ ಫಸ್ಟು ಹಿಸ್ಟ್ರಿ ಮೇಲೆ ಕ್ವಶನ್ ಬರುತ್ತೆ, ಜಿಯೋಗ್ರಫಿ, ಕರೆಂಟ್ ಅಫೇರ್ಸು, ಇಂಡಿಯನ್ ಇನ್ಸ್ಟಿಟ್ಯೂಷನ್ನು, ಸೈನ್ಸು, ಸ್ಪೋರ್ಟ್ಸು ಆ್ಯಂಡ್ ಜನರಲ್ ಅವೇರ್ನೆಸ್ಸು. ಇಷ್ಟು ಟಾಪಿಕ್ ಮೇಲೆ ನಿಮಗೆ ಜನರಲ್ ನಾಲೆಜಿಂದ ಕ್ವಶನ್ ಬರುತ್ತೆ. ಜನರಲ್ ನಾಲೆಜ್ ಅಂದರೆ ಈ ಟಾಪಿಕ್ ಬಿಟ್ಟರೆ ನಿಮಗೆ ಹೊರಗೆ ಎಲ್ಲೂ ಬರಲ್ಲ ಕ್ವಶನ್ನು. ಇದಿಷ್ಟು ಟಾಪಿಕ್ ಮೇಲೆ ನಿಮಗೆ ಜನರಲ್ ನಾಲೆಜಲ್ಲಿ ಕ್ವಶನ್ ಬರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಜನರಲ್ ಸೈನ್ಸಲ್ಲಿ 3 ಚಾಪ್ಟರ್ಸ್ ಮೇಲೆ ನಿಮಗೆ ಕ್ವಶನ್ ಬರುತ್ತೆ. ಯಾವ್ಯಾವುದು ಅಂತ ನೋಡೋದಾದರೆ, ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಬಯೋಲಜಿ. ಬೇಸಿಕ್ ಕಾನ್ಸೆಪ್ಟ್ ಕ್ವಶನ್ ಯಾವ ಥರ ಇರುತ್ತೆ ಅಂದರೆ ವೆರಿ ಬೇಸಿಕ್ ಆಗಿರುತ್ತೆ. ಯಾವುದು ಕ್ವಶನ್ನು ಡೆತ್ತಾಗಿ ಹೋಗಲ್ಲ, ಓನ್ಲಿ ಬೇಸಿಕ್ ಕ್ವಶನ್ ಅಷ್ಟೇ ಬರುತ್ತೆ ಈ 3 ಚಾಪ್ಟರ್ಸ್ ಮೇಲೆ. ಜನರಲ್ ಸೈನ್ಸು ಈ 3 ಚಾಪ್ಟರ್ಸ್ ಬಿಟ್ಟರೆ ಇನ್ನೆಲ್ಲೂ ಬರಲ್ಲ, ಇದರಿಂದ ಹೊರಗೆ ಯಾವುದೇ ಒಂದು ಕ್ವಶನು ಬರಲ್ಲ. ನೆಕ್ಸ್ಟ್ ಸಬ್ಜೆಕ್ಟ್ ನೋಡೋದಾದರೆ ಮ್ಯಾಥಮೆಟಿಕ್ಸಲ್ಲಿ ಇಷ್ಟು ಚಾಪ್ಟರ್ ಮೇಲೆ ನಿಮಗೆ ಕ್ವಶನ್ ಬರುತ್ತೆ. ಚಾಪ್ಟರ್ಸ್ ಯಾವ್ಯಾವುದು ಅಂತ ನೋಡೋದಾದರೆ, ಪ್ರಾಫಿಟ್ ಆ್ಯಂಡ್ ಲಾಸ್, ಯೂನಿಟರಿ ಮೆಥಡ್, ಟೈಮ್ ಆ್ಯಂಡ್ ವರ್ಕ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್, ಸಿಂಪಲ್ ಇಂಟ್ರೆಸ್ಟ್, ಪಾರ್ಟ್ನರ್ಶಿಪ್, ನಂಬರ್ ಸಿಸ್ಟಮ್, LCM HCF, ಡೆಸಿಮಲ್ ಫ್ಯಾಕ್ಷನ್, ಸ್ಕ್ವೇರ್ ರೂಟ್, ಆವ್ರೇಜ್, ಪರ್ಸೆಂಟೇಜ್, ರೇಷೋ ಆ್ಯಂಡ್ ಪ್ರಪೋರ್ಷನ್. ಇಷ್ಟು ಚಾಪ್ಟರ್ ಬಿಟ್ಟು ಕ್ವಶನ್ ನಿಮಗೆ ಇದರಿಂದ ಹೊರಗೆ ಎಲ್ಲೂ ಬರಲ್ಲ. ಮ್ಯಾಥಮೆಟಿಕ್ಸಲ್ಲಿ ಇಷ್ಟು ಟಾಪಿಕ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಏನಿದೆ, ಮೆನ್ಸುರೇಷನ್ ಒಂದಿದೆ ಇದರಲ್ಲಿ. ಅದನ್ನು ನೀವು ಮಾಡಿದರೂ ಅಷ್ಟೇ ಬಿಟ್ಟರು ಅಷ್ಟೇ, ಅದಕ್ಕೆ ಹೆವಿ ಟೈಮ್ ತಗೊಳುತ್ತೆ. ಆ್ಯಂಡ್ ನಿಮಗೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಫಾರ್ಮುಲಾಸ್ ನೆನ್ಪಿಡ್ಬೇಕಾಗುತ್ತೆ. ಎಕ್ಸಾಮಲ್ಲಿ ಟೈಮ್ ಸಾಲಲ್ಲ. ನೀವಿಷ್ಟು ಸಬ್ಜೆಕ್ಟ್ ಮೇಲೆ ಚೆನ್ನಾಗಿ ಸ್ಟಡಿ ಮಾಡಿ ಇದಕ್ಕೆ ಟೈಮ್ ಕೊಟ್ಟರೆ ಅಂದರೆ ನೀವು ಒಳ್ಳೆ ಸ್ಕೋರ್ ಮಾಡ್ಬೋದು. ಸುಮ್ಮನೆ ಯಾವ್ದು ಬರಲ್ಲ, ಯಾವುದ್ಯಾವುದು ಮ್ಯಾಥಮೆಟಿಕ್ಸಲ್ಲಿ ನೀವು ಟಚ್ ಮಾಡಲಿಲ್ಲ ಹಿಂಗಿದ್ರೆ ಒಳ್ಳೆಯದು. ಅಂದರೆ ಕಾಂಪೌಂಡ್ ಇಂಟ್ರೆಸ್ಟ್ ಏನು ಈ ಎಕ್ಸಾಮಲ್ಲಿ ಜಾಸ್ತಿ ಬರಲ್ಲ. ಅಗ್ನಿವೀರಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಬರುತ್ತೆ. ನೀವು ಅಗ್ನಿವೀರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮ್ಯಾಥ್ಸ್ ಸೆಕ್ಷನಲ್ಲಿ ಯಾವ್ಯಾವ ಟಾಪಿಕ್ ಬಿಟ್ಟರೆ ಒಳ್ಳೆಯದು ಅಂದರೆ ಮೆನ್ಸುರೇಷನ್ ಬಿಟ್ಟರೆ ಒಳ್ಳೆಯದು ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಬಿಟ್ಟರೆ ಒಳ್ಳೆಯದು. ಅದು ಈ ಎಕ್ಸಾಮಲ್ಲಿ ಬರಲ್ಲ ಜಾಸ್ತಿ. ಕಾಂಪೌಂಡ್ ಇಂಟ್ರೆಸ್ಟು ಬಂದರೆ ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಕ್ವಶನ್ ಬರ್ಬೋದು, ಬಂದರೆ ಯಾವುದೋ 1-2 ಶಿಫ್ಟಲ್ಲಿ ಬರ್ಬೋದು. ಅದು ನಿಮ್ಮ ಲಕ್ ಇತ್ತು ಅಂದರೂ ಬರಲ್ಲ, ಅದು ಬ್ಯಾಡ್ ಲಕ್ ಇತ್ತು ಅಂದರೂ ಬರ್ತದೆ ಅಷ್ಟೇ. ನೆಕ್ಸ್ಟ್ ನೋಡೋದಾದರೆ, ಇನ್ನು ಲಾಜಿಕಲ್ ರೀಸನಿಂಗ್ ಮೇಲೆ ಯಾವ್ಯಾವ ಟಾಪಿಕ್ ಮೇಲೆ ಕ್ವಶನ್ ಬರುತ್ತೆ ಅಂತ ನೋಡೋದಾದರೆ, ನಂಬರ್ ರ್ಯಾಂಕಿಂಗ್, ಲಾಜಿಕಲ್ ಸೀಕ್ವೆನ್ಸಿ ಆಫ್ ವರ್ಡ್, ಆಲ್ಫಾಬೆಟ್ಸ್ ಟೆಸ್ಟ್ ಸೀರೀಸ್, ಅರ್ಥಮ್ಯಾಟಿಕಲ್ ರೀಸನಿಂಗ್, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್, ಡೈರೆಕ್ಷನ್ ಸೀನ್ಸ್ ಟೆಸ್ಟ್, ಅನಾಲಜಿ, ಕ್ಲಾಕ್ ಆ್ಯಂಡ್ ಕ್ಯಾಲೆಂಡರ್ಸ್, ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್ಸ್, ಲಾಜಿಕಲ್ ವೆನ್ ಡಯಾಗ್ರಾಮ್. ಇಷ್ಟು ಟಾಪಿಕ್ ಮೇಲೆ ರೀಸನಿಂಗಿಂದ ನಿಮಗೆ ಕ್ವಶನ್ ಬರುತ್ತೆ. ಇದನ್ನು ಬಿಟ್ಟು ಆಚೆ ಅಂದರೆ ಇನ್ನು ಯಾವುದು ಇಲ್ಲ, ಎಲ್ಲ ಕವರ್ ಆಗಿದೆ. ಇಷ್ಟೇ ಬರೋದು. ರೀಸನಿಂಗ್ ಮೇಲೆ 5 ಕ್ವಶನ್ ಬರುತ್ತೆ. ಇಷ್ಟು ಟಾಪಿಕ್ ನೋಡ್ಕೊಂಡ್ರೆ ಸಾಕು, ಇದರಿಂದ ಹೊರಗೆ ಎಲ್ಲೂ ಕ್ವಶನ್ ಬರಲ್ಲ. ಇಷ್ಟು ಮಾಡ್ಕೊಂಡ್ರೂ 3-4 ಕ್ವಶನ್ ನೀವು ಟಚ್ ಮಾಡ್ಬೋದು. 5 ಮಾಡಲಿಲ್ಲ ಅಂದರೆ 4 ಆದರೂ 3 ಆದರೂ ಮಾಡ್ಬೋದು, ಇಷ್ಟನ್ನು ನೋಡ್ಕೊಂಡಿದ್ರಿ ಅಂದರೆ. ಇಂಡಿಯನ್ ಆರ್ಮಿ ಅಗ್ನಿವೀರ್ GD ಎಕ್ಸಾಮ್ಗೆ ಯಾವೆಲ್ಲ ಬುಕ್ಸ್ ಓದಬೇಕು, ಯಾವ ಬುಕ್ಸ್ ರೆಫರ್ ಮಾಡಬೇಕು, ಯಾವ ಬುಕ್ಸ್ ಫಸ್ಟ್ ಕಂಪ್ಲೀಟ್ ಮಾಡಬೇಕು, ನೆಕ್ಸ್ಟ್ ಯಾವ ಬುಕ್ಸ್ ಓದಬೇಕು ಅಂತ ಎಲ್ಲ ಇನ್ಫಾರ್ಮೇಷನ್ನ ನಾನು ಓಲ್ಡ್ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕ್ನ ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೀನಿ, ಹೋಗಿ ನೋಡಿ. ಎಕ್ಸಾಮ್ಗೆ ಸಂಬಂಧಪಟ್ಟಂತೆ 3 ಬುಕ್ಸ್ ವೆರಿ ಇಂಪಾರ್ಟೆಂಟ್. ಬುಕ್ಸ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ನು ಓಲ್ಡ್ ವಿಡಿಯೋದಲ್ಲಿದೆ. ಆ ವಿಡಿಯೋ ಲಿಂಕ್ನ ಈ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೀನಿ, ಹೋಗಿ ನೋಡಿ. ಇನ್ನು ನೆಕ್ಸ್ಟ್, 16 ಡೇಸ್ ಎಕ್ಸಾಮ್ ಸ್ಟ್ರಾಟಜಿ ಫಾರ್ ಅಗ್ನಿವೀರ್ GD ಎಕ್ಸಾಮ್. ಟಾರ್ಗೆಟ್ 100 ಮಾರ್ಕ್ಸ್. ಯಾವ ಥರ ಎಕ್ಸಾಮ್ನ ನಾವು ಒಂದು 60 ಡೇಸಲ್ಲಿ ಕ್ಲಿಯರ್ ಮಾಡ್ಕೋಬೋದು, ಒಳ್ಳೆ ಸ್ಕೋರ್ ಮಾಡ್ಬೋದು ಅನ್ನೋದಾದರೆ,
ಅದಕ್ಕೆ ಸಂಬಂಧಪಟ್ಟಂತೆ ಇವಾಗ ನೋಡೋಣ. ಯಾವ ಥರ ಎಕ್ಸಾಮ್ನ ಒಂದು 16 ಡೇಸಲ್ಲಿ ಕ್ಲಿಯರ್ ಮಾಡ್ಕೋಬೋದು, ಯಾವೆಲ್ಲ ಟ್ರಿಕ್ಸ್ ಯೂಸ್ ಮಾಡಬೇಕು, ಯಾವ ಥರ ಟೈಮ್ ಟೇಬಲ್ ಯೂಸ್ ಮಾಡಬೇಕು, ಯಾವ ಥರ ನೀವು ಡೇಸ್ನ ಡಿವೈಡ್ ಮಾಡ್ಕೋಬೇಕು ಅಂತ ನಾವು ಇವಾಗ ನೋಡೋಣ. ಟಾರ್ಗೆಟ್ 100 ಮಾರ್ಕ್ಸ್ ಬರಬೇಕು ಅಂದರೆ ನಮಗೆ ಒಂದು 16 ಡೇಸ್ ಸಾಕು. ಅದಕ್ಕೆ ಜಾಸ್ತಿ ಡೇಸ್ ನಿಮ್ಗೆ ಸಿಗೋದು ಇಲ್ಲ, ಒಂದು ಟೂ ಮಂತ್ಸ್ ಅಷ್ಟೇ ಸಿಗ್ಬೋದು. ನಿಮಗೆ ಅಪ್ಲಿಕೇಶನ್ ಹಾಕಿದ ಮೇಲೆ 2 ಮಂತ್ಸ್ ಅಷ್ಟೇ ಸಿಗೋದು. ಹಾಗಾಗಿ ನೆಕ್ಸ್ಟ್ ಫಸ್ಟ್ ಏನಿದೆ, ಯು ಫಸ್ಟ್ 16 ಡೇಸ್ ಡಿವೈಡ್ ಫಾರ್ 3 ಪಾರ್ಟ್ಸ್. ಅಂದರೆ ಏನಿದೆ, ಫಸ್ಟು ನೀವು ನಿಮಗಿರೋ 60 ಡೇಸಲ್ಲಿ ನೀವು ಇಟ್ಕೊಂಡಿರೋ 60 ಡೇಸ್ ಟಾರ್ಗೆಟಲ್ಲಿ ಈ 60 ಡೇಸನ್ನು ನೀವು 3 ಪಾರ್ಟಾಗಿ ಡಿವೈಡ್ ಮಾಡ್ಕೋಬೇಕು. ಫಸ್ಟ್ 13 ಡೇಸ್ ಆಲ್ ಸಿಲೆಬಸ್ ಕಂಪ್ಲೀಟ್. ಏನಿದೆ, ಫಸ್ಟು ಮೊದಲ 30 ದಿನಗಳಲ್ಲಿ ನೀವು 3 ಸಬ್ಜೆಕ್ಟು ಸಿಲೆಬಸ್ ಕಂಪ್ಲೀಟ್ ಮಾಡ್ಕೋಬೇಕು. ಇನ್ನು ನೆಕ್ಸ್ಟ್ ನೋಡೋದಾದರೆ, ನೆಕ್ಸ್ಟ್ 13 ಡೇಸ್ನ ಏನಿದೆ 3 ಪಾರ್ಟ್ಸ್ ಆಗಿ ನೀವು ಡಿವೈಡ್ ಮಾಡ್ಕೋಬೇಕು. ಯಾವ ಥರ ಅಂದರೆ, ಫಸ್ಟ್ 10 ಡೇಸ್ನ ನೀವು ಮ್ಯಾಥ್ಸ್ ಪ್ರಾಕ್ಟೀಸ್ ಆ್ಯಂಡ್ ರಿವಿಷನ್ಗೆ ಸ್ಪೆಂಡ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ 10 ಡೇಸ್ನ GK ಪ್ರಾಕ್ಟೀಸ್ ಆ್ಯಂಡ್ ರಿವಿಷನ್ಗೆ ಸ್ಪೆಂಡ್ ಮಾಡಬೇಕು. ಇನ್ನು ಲಾಸ್ಟ್ 10 ಡೇಸ್ ಏನಿದೆ ಅದನ್ನು ಸೈನ್ಸ್ ರಿವಿಷನ್ ಆ್ಯಂಡ್ ಪ್ರಾಕ್ಟೀಸ್ಗೆ ಸೆಂಡ್ ಮಾಡಬೇಕು. ಯಾವ ಥರ ಸ್ಪೆಂಡ್ ಮಾಡಬೇಕು, ಯಾವ ಥರ ಅದನ್ನು ಟೈಮ್ನ ನೀವು 10 ಡೇಸ್ ಯೂಸ್ ಮಾಡ್ಕೋಬೇಕಂದ್ರೆ, ಆನ್ಲೈನ್ ಟೆಸ್ಟ್ ಸಿರೀಸ್ ಆ್ಯಂಡ್ ಮಾಕ್ ಟೆಸ್ಟ್ ಮೇಲೆ ನೀವು ಈ 10 ಡೇಸ್ನ ಸ್ಪೆಂಡ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಏನಿದೆ, ಯಾವ ಥರ ಮಾಡಬೇಕು ನೀವು ಈ ಟೈಮ್ನ ಯೂಸ್ ಅಂದರೆ, ವಿತ್ ಯುವರ್ ಟೈಮಿಂಗ್ ಆ್ಯಂಡ್ ನೆಗೆಟಿವ್ ಮಾರ್ಕ್ಸ್ ಜೊತೆಗೆ ನೀವು ಈ ಪ್ರಾಕ್ಟೀಸು ಮತ್ತು ರಿವಿಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಏನಿದೆ, ಡೈಲಿ ಟೈಮ್ ಟೇಬಲ್ ಫಾರ್ ಅಗ್ನಿವೀರ್ GD ಎಕ್ಸಾಮ್. ಇದು ವೆರಿ 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 ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಸ್ಟಡೀಲಿ. ಏನಂದರೆ ಡೈಲಿ ಟೈಮ್ ಟೇಬಲ್. ನಮ್ಮ ಟೈಮ್ ಟೇಬಲ್ ಯಾವ ಥರ ಇರಬೇಕು, ನಮ್ಮ ಎಕ್ಸಾಮ್ ಕ್ಲಿಯರ್ ಮಾಡಬೇಕಂದ್ರೆ ನಮ್ಗೆ ಮೊದಲು ಬೇಕಾಗಿರೋದೇನು, ಟೈಮ್ ಟೇಬಲ್. ನಾವು ಟೈಮ್ ಟೇಬಲ್ ಹಾಕ್ಕೊಂಡು ಆ ಟೈಮ್ ಟೇಬಲ್ ಪ್ರಕಾರನೇ ನಾವು ಫಾಲೋ ಮಾಡಿದ್ದಾದರೆ ಎಕ್ಸಾಮ್ನ ಆರಾಮಾಗಿ ಪಾಸ್ ಮಾಡ್ಕೋಬೋದು. ಯಾವ ಥರ ಟೈಮ್ ಟೇಬಲ್ ಬೇಕು ನಮಗೆ, 24/7 ನಮಗೆ ಸ್ಟಡಿ ಮಾಡೋ ಟೈಮ್ ಟೇಬಲ್ ಬೇಡ. ಯಾವ ಥರ ಟೈಮ್ ಟೇಬಲ್ ಬೇಕು ನಮಗೆ, ಜಾಸ್ತಿ ಅಂದರೂ ನಮಗೆ 7 to 8 ಅವರ್ ಟೈಮ್. ಇಷ್ಟರಲ್ಲೇ ನಾವು ಎಲ್ಲ ಸ್ಟಡಿನೂ ಮುಗಿಸಿರ್ಬೇಕು, ಎಲ್ಲನೂ ಕವರ್ ಮಾಡಿರಬೇಕು. ಡೈಲಿ ನಾವು 7 to 8 ಅವರ್ ಸ್ಟಡಿ ಮಾಡಿದರೆ ಎಕ್ಸಾಮ್ನ ನಾವು ಕಣ್ಣು ಮುಚ್ಕೊಂಡು ಆರಾಮಾಗಿ ಪಾಸ್ ಮಾಡ್ಕೋಬೋದು. ನಮಗೆ ಟೈಮ್ ಟೇಬಲ್ಲು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಟೈಮ್ ಟೇಬಲ್ ಪ್ರಕಾರನೇ ಫಾಲೋ ಮಾಡಬೇಕಷ್ಟೆ. ಟೈಮ್ ಟೇಬಲ್ ಏನಿದೆ ಅಂತ ನೋಡೋದಾದರೆ, ಏನಿದೆ ಫಸ್ಟ್ ಏನಿದೆ 5 AM to 6 AM ರನ್ನಿಂಗ್ ಫಿಸಿಕಲ್ ರಿಲೇಟೆಡ್ ಆ್ಯಕ್ಟಿವಿಟೀಸ್. ಅಂದರೆ ಈ ಅಗ್ನಿವೀರ್ ಎಕ್ಸಾಮ್ಗೆ ನೀವು ಬರೀ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು 100ಗೆ 90-80 ಮಾರ್ಕ್ಸ್ ತೆಗೆದು ನೆಕ್ಸ್ಟ್ ನೀವು ಫಿಸಿಕಲಲ್ಲಿ ಫೇಲ್ ಆದರೆ ಏನೂ ಯೂಸ್ ಇಲ್ಲ. ನಿಮ್ಮದು ಎಕ್ಸಾಮ್ ಕ್ಲಿಯರ್ ಆದಮೇಲೆ ನೆಕ್ಸ್ಟ್ ಪ್ರೋಸೆಸ್ ಫಿಸಿಕಲ್ ಇರೋದ್ರಿಂದ ನೀವು ಏನಿದೆ ನಿಮಗೆ ಫಿಸಿಕಲ್ ಸಂಬಂಧಪಟ್ಟಂತೆ ಫಿಸಿಕಲ್ ರಿಲೇಟೆಡ್ ಏನಿದೆ ಆ್ಯಕ್ಟಿವಿಟೀಸ್ ಆಗಲಿ ರನ್ನಿಂಗ್ ಆಗಲಿ ನೀವು ಡೈಲಿ 5 AM to 6 AM ನೀವು ಅದನ್ನು ಮಾಡಬೇಕು. ನೆಕ್ಸ್ಟ್ ಏನಿದೆ 6 AM to 10 AM ಪರ್ಸ್ನಲ್ ಆ್ಯಕ್ಟಿವಿಟೀಸ್. ಅಂದರೆ ಮನೆ ಕೆಲಸ ಆಗಿರ್ಬೋದು, ಹೊರಗೇನೋ ಕೆಲಸ ಇರ್ಬೋದು, ಅದಾಗಿರ್ಬೋದು, ಊಟ ತಿಂಡಿ ಮಾಡೋದಾಗಿರ್ಬೋದು, ಮತ್ತು ನೀವು ಫ್ರೆಶ್ ಅಪ್ ಆಗೋದೇ ಆಗಿರ್ಬೋದು, ಎವ್ರಿಥಿಂಗ್ ಏನಾದರೂ ನಿಮ್ಮ ಪರ್ಸ್ನಲ್ಸು ಆ್ಯಕ್ಟಿವಿಟೀಸ್ ಕೆಲಸ ಇತ್ತು ಅಂದರೆ ನೀವು 6 AM to 10 AM ಅದನ್ನೇ ಮಾಡಿ. ಓಕೆ, ಇದು ಒಂಥರ ಸ್ಕೂಲ್ ಟೈಮ್ ಟೇಬಲ್ ಇದ್ದಂಗೆ. ಸ್ಕೂಲ್ ಯಾವ ಥರ 10 AM ಇಂದ ಸ್ಟಾರ್ಟ್ ಆಗುತ್ತೋ ಆ ಥರ ನಮಗೆ ಅದು ಒಂದು ಏನೋ 10 AM ಇಂದ ಸ್ಟಾರ್ಟ್ ಆದರೆ ನನಗನ್ಸಿದ್ದು ಓನಾಗಿ ಏನಂದರೆ, ನಂಗೆ ಒಂಥರ ಸ್ಕೂಲ್ ಟೈಮ್ ಟೇಬಲ್, ನಾನು ಸ್ಟಡಿ ಮಾಡೋದಂದರೆ ನಂಗೆ ಸ್ಕೂಲ್ ಟೈಮ್ ಟೇಬಲಲ್ಲಿ ಸ್ಟಡಿ ಮಾಡಬೇಕು ಅನಿಸುತ್ತೆ. ಯಾವ ಥರ ಅಂದರೆ 10 AM ಒಟ್ಟೆ ಸ್ಕೂಲ್ ಏನಾಗುತ್ತೆ 10 AM ಇಂದ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ 4:15ವರೆಗೂ ಸ್ಕೂಲ್ ಇರುತ್ತೆ. ಆ ಟೈಮಲ್ಲಿ ನಮಗೆ ಸ್ಟಡಿ ಮಾಡಬೇಕು ಅಂತ ಅನಿಸುತ್ತೆ. ಹಾಗಾಗಿ ನಿಮ್ದೇನಿದೆ 6 AM to 10 AM ವರೆಗೂ ನಿಮ್ಮ ಪರ್ಸ್ನಲ್ ಆ್ಯಕ್ಟಿವಿಟೀಸ್ ಹೇಳಿದಲ್ಲ ಅದೆಲ್ಲ ನೀವು ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಏನಿದೆ ಇಲ್ಲಿಂದ ಸ್ಟಾರ್ಟ್, ನಮ್ಮ ಸ್ಟಡಿ ಟೈಮ್ ಇಲ್ಲಿಂದ ಸ್ಟಾರ್ಟು. 10 AM to 12 AM ಏನು ಮಾಡಬೇಕು ನೀವು 10 AM to 12 AM ಮ್ಯಾಥ್ಸ್ ಒನ್ ಡೇ 1 ಚಾಪ್ಟರ್ ಕಂಪ್ಲೀಟ್ ಮಾಡಬೇಕು. ಏನಾಗುತ್ತೆ 10 AM to 12 AM ಅಂದರೆ 2 hours ಆಗುತ್ತೆ. ಡೈಲಿ 2 hours ನೀವು ಮ್ಯಾಥ್ಸಲ್ಲಿ 1 ಚಾಪ್ಟರ್ನ ಕ್ಲಿಯರ್ ಮಾಡ್ಕೋಬೇಕು. ಓಕೆ, ಇನ್ನು ನೆಕ್ಸ್ಟ್ ಏನಿದೆ 12 PM to 1 PM ರೀಸ್ನಿಂಗ್. ಡೈಲಿ 1 ಟಾಪಿಕ್ ನೀವು ಕಂಪ್ಲೀಟ್ ಮಾಡ್ಕೋಬೇಕು. ಎಷ್ಟಾಗುತ್ತೆ 1 hour ಆಗುತ್ತೆ. ಡೈಲಿ 1 hour ನೀವು ರೀಸ್ನಿಂಗಲ್ಲಿ 1 ಟಾಪಿಕ್ನ ಕ್ಲಿಯರ್ ಮಾಡ್ಕೋಬೇಕು. 1 PM to 4 PM ಏನಿದೆ ರೆಸ್ಟ್, ಮೊಬೈಲ್ ಯೂಸ್ ಆರ್ ಅನದರ್ ವರ್ಕ್ಸ್. ಏನಾದರೂ ನೀವು ರೆಸ್ಟ್ ಮಾಡೋದಿದ್ರೆ ರೆಸ್ಟ್ ಮಾಡ್ಬೋದು. ಏನಂದರೆ ಒಬ್ಬೊಬ್ಬರಿಗೆ ಬೆಳಗ್ಗೆ ಬೇಗ ಎದ್ದಿರ್ತೀವಿ, ಅಂದರೆ 5 AM 4 AMಗೆಲ್ಲ ಎದ್ದಿರ್ತೀವಿ, ಹಾಗಾಗಿ ಸ್ವಲ್ಪ ನಿದ್ದೆ ಕಡಿಮೆ ಆಗಿರುತ್ತೆ ಅನ್ನೋರಿಗೆಲ್ಲ ಮಧ್ಯಾಹ್ನ ಸ್ವಲ್ಪ ಮಲ್ಕೊಳ್ಳೋ ಅಭ್ಯಾಸ ಇರುತ್ತೆ. ಹಾಗಾಗಿ ನೀವು ರೆಸ್ಟ್ ಮಾಡೋದಾದರೆ ರೆಸ್ಟ್ ಮಾಡ್ಬೋದು. ಇಲ್ಲ ನಮಗೆ ಮೊಬೈಲ್ ಯೂಸ್ ಮಾಡ್ತೀವಿ ನಾವು ಅಂದರೆ ಸ್ವಲ್ಪ ಅದು ಸ್ಟಡಿಗೆ ಸಂಬಂಧಪಟ್ಟಂತೆ ಯೂಟ್ಯೂಬಲ್ಲಿ ವೀಡಿಯೋಸ್ ಆಗಲಿ ಏನೋ ಸ್ಟಡಿ ರಿಲೇಟೆಡ್ ಏನೋ ಆಗಲಿ ಯೂಟ್ಯೂಬ್ ಕ್ಲಾಸ್ ಆಗಲಿ ನೀವು ಮಾಡ್ಬೋದು. ನಾವೇನಾದರೂ ಪರ್ಸ್ನಲ್ ವರ್ಕ್ಸ್ ಇರುತ್ತೆ, ಇಲ್ಲ ಒಬ್ಬೊಬ್ಬರು ಪಾರ್ಟ್ ಟೈಮ್ ಜಾಬ್ ಮಾಡ್ತಿರ್ತಾರೆ, ಏನೋ ಆಗಲಿ ಎನಿವನ್ ಅದನ್ನು ನೀವು 1 PM to 4 PM ಒಳಗೆ ನೀವು ಅದನ್ನು ಮಾಡ್ಕೋಬೋದು. ಇನ್ನು ನೆಕ್ಸ್ಟ್
ಇನ್ನು ಈವ್ನಿಂಗ್ ಸ್ಟಡಿ ಸ್ಟಾರ್ಟ್. ಈವ್ನಿಂಗ್ ಸ್ಟಡಿ ಎಷ್ಟರಿಂದ ಸ್ಟಾರ್ಟ್ ಅಂದರೆ 4 PM ಇಂದ ಈವ್ನಿಂಗ್ ಸ್ಟಡಿ ಸ್ಟಾರ್ಟ್. ನಿಮ್ಮದು ಡೈಲಿ ಸ್ಟಡಿ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ? 10 AM ನೀವು ಸ್ಟಡಿ ಸ್ಟಾರ್ಟ್ ಮಾಡ್ತೀರಾ. ಅದು ನಿಮಗೆ 1 PMಗೆ ಕಂಪ್ಲೀಟ್ ಆಗುತ್ತೆ. ಅಲ್ಲಿಗೆ 2 ಸಬ್ಜೆಕ್ಟ್ ನಿಮ್ಮದು ಮುಗ್ದಿರುತ್ತೆ. ಯಾವ್ದಾವುದು? ಅದು ಒಂದು ಮ್ಯಾಥ್ಸ್, ಒಂದು ರೀಸನಿಂಗ್. ಮ್ಯಾಥ್ಸ್ಗೆ 2 ಅವರ್, ರೀಸನಿಂಗ್ 1 ಅವರ್, 3 ಅವರ್ಸ್ ಸ್ಟಡಿ ನಿಮ್ಮದು ಕಂಪ್ಲೀಟ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಏನಿದೆ? ಈವ್ನಿಂಗ್ ಸ್ಟಡಿ. ಈವ್ನಿಂಗ್ ಸ್ಟಡಿ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ? 4 PM ಇಂದ ನಿಮ್ಮದು ಈವ್ನಿಂಗ್ ಸ್ಟಡಿ ಸ್ಟಾರ್ಟ್ ಆಗುತ್ತೆ. 4 PM to 6 PM ಏನು ಮಾಡಬೇಕು? ಜನರಲ್ ನಾಲೆಜ್ ಆ್ಯಂಡ್ ಸೈನ್ಸ್ 2 hours. ಡೈಲಿ 2 hours ಏನಿದೆ ಜನರಲ್ ಸೈನ್ಸ್ ಆ್ಯಂಡ್ ಜನರಲ್ ನಾಲೆಜ್ನ 4 PM to 6 PM ನೀವು ಮಾಡಬೇಕಾಗುತ್ತೆ. 6 PM to 8 PM ಇಲ್ಲಿ ಎಷ್ಟಾಗುತ್ತೆ? ಇಲ್ಲಿ 2 hours ಆಗುತ್ತೆ. ಲಾಸ್ಟ್ ಇಯರ್ ಕ್ವಶನ್ ಪೇಪರ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು. ಮತ್ತು ಮಾಕ್ ಟೆಸ್ಟ್, ಆನ್ಲೈನ್ ಮಾಕ್ ಟೆಸ್ಟ್ಗಳನ್ನ ನೀವು ಡೈಲಿ 2 ಪೇಪರ್ಸ್ ಅಂತ ಬಿಡಿಸ್ಬೇಕು. ನೀವು ಮಾಡ್ತಿರೋ 60 days ಸ್ಟಡಿಯಲ್ಲಿ 1 ಡೇಗೆ 2 ಪೇಪರ್ ಅಂತ ಬಿಡಿಸಿದ್ರು ಕೂಡ ನೀವು 120 ಪೇಪರ್ಸ್ನ ನೀವು ಬಿಡಿಸ್ಬೋದು, ಓಲ್ಡ್ ಕ್ವಶನ್ ಪೇಪರ್ನ. ಹಾಗಾಗಿ ಈ ಎಕ್ಸಾಮಲ್ಲಿ ಓಲ್ಡ್ ಕ್ವಶನ್ ಪೇಪರ್ ಬಿಡಿಸೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನೀವು ಎಕ್ಸಾಮ್ ಅಟೆಂಡ್ ಮಾಡುವಾಗ ನಿಮಗೆ ನೀವು ಕ್ವಶನ್ ಪೇಪರ್ ಬಿಡಿಸಿ ಹೋಗಿ ನೋಡಿ ಎಕ್ಸ್ಪೀರಿಯೆನ್ಸ್ನ, ಕ್ವಶನ್ ಪೇಪರ್ ಬಿಡಿಸೋದೇ ಹೋಗಿ ನೋಡಿ ಎಕ್ಸ್ಪೀರಿಯೆನ್ಸ್ನ. ನೀವು ಇಲ್ಲಿ ಕ್ವಶನ್ ಪೇಪರ್ ಆಲ್ರೆಡಿ ಸಾಲ್ವ್ ಮಾಡಿದ್ರಿ ಅಂದರೆ ನಿಮಗೆ ಅಲ್ಲಿ ಏನು ಕಷ್ಟನೇ ಅನಿಸಲ್ಲ. ಹಾಗಾಗಿ ನೀವೊಂದು ಎಕ್ಸಾಮಿಗೆ ನಾವು ಅಪ್ಲಿಕೇಶನ್ ಹಾಕಿ ಸ್ಟಡಿ ಮಾಡೋಕ್ಕೆ ಕೂತಿದ್ದೀವಿ, ಎಕ್ಸಾಮ್ ಬರೀತಿದ್ದೀವಿ ಅಂತ ಅಂದರೆ ನಿಮಗೆ ಫಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ ಏನಂದರೆ ಓಲ್ಡ್ ಕ್ವಶನ್ ಪೇಪರ್ನ ನೀವು ರೆಫರ್ ಮಾಡಬೇಕು. ಓಲ್ಡ್ ಕ್ವಶನ್ ಪೇಪರ್ ನೀವು ರೆಫರ್ ಮಾಡೋದ್ರಿಂದ ಏನೇನು ಯೂಸ್ ಅಂದರೆ ನಿಮಗೆ ಯಾವ್ಯಾವ ಟಾಪಿಕ್ಕಿಂದ ಎಷ್ಟೆಷ್ಟು ಕ್ವಶನ್ ಬರ್ತಿದೆ, ಯಾವ್ಯಾವ ಟಾಪಿಕ್ ಇಂಪಾರ್ಟೆಂಟು, ಯಾವ ಟಾಪಿಕಲ್ಲಿ ಯಾವ್ಯಾವ ಟ್ರಿಕ್ಸ್ನ ಯೂಸ್ ಮಾಡಬೇಕು, ಯಾವ ಟಾಪಿಕ್ಕು ನಮಗೆ ಬರಲ್ಲ, ಯಾವ ಟಾಪಿಕ್ನ ನಾವು ಬಿಡಬೇಕು, ಯಾವ ಟಾಪಿಕ್ ಮೇಲೆ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೀವಿ, ಯಾವ ಟಾಪಿಕ್ ಮೇಲೆ ನಾವು ಆ ಟೈಮ್ನ ಸ್ಪೆಂಡ್ ಮಾಡ್ತಿರೋದನ್ನ ಜಾಸ್ತಿ ಕಡಿಮೆ ಮಾಡ್ಕೋಬೇಕು. ಈ ಎಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಎಲ್ಲಿಂದ ಸಿಗುತ್ತೆ? ನೀವು ಓಲ್ಡ್ ಕ್ವಶನ್ ಪೇಪರ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ನಿಮ್ಗೆ ಈ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗುತ್ತೆ. ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಬಿಡಿಸೋದ್ರಿಂದ ಏನೆಲ್ಲ ಪ್ರಾಫಿಟ್ ಇದೆ ಅಂದರೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಆಗುತ್ತೆ, ಮತ್ತು ನಿಮಗೆ ಎಷ್ಟು ನೆಗೆಟಿವ್ ಬರ್ತಿದೆ ಮಾರ್ಕ್ಸ್ ಅನ್ನೋದು ಗೊತ್ತಾಗುತ್ತೆ. ಮತ್ತು ನೀವು ನೆಕ್ಸ್ಟು ಆಪ್ಷನ್ ಏನಿದೆ ಆಪ್ಷನ್ ನೋಡಲಿಲ್ಲಂಗೆ ಡೈರೆಕ್ಟಾಗಿ ಆನ್ಸರ್ ಹಾಕೋಕ್ಕೆ ಬರುತ್ತೆ. ಇಷ್ಟೆಲ್ಲ ಪ್ರಾಫಿಟ್ ಇದೆ. ಹಾಗಾಗಿ ನೀವು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ನ 1 ಡೇಗೆ 2 ಪೇಪರ್ಸ್ ಅಂತೆ ಸಾಲ್ವ್ ಮಾಡಬೇಕು. ನಾನು ನಿಮಗೆ ಒಂದು ಅಡಿಷ್ನಲ್ ಟಿಪ್ಸ್ ಏನಂತ ಕೊಡ್ತೀನಿ ಅಂದರೆ, ನಿಮಗೆ 1 ಡೇ ಸ್ಟಡಿ ಮಿಸ್ ಆಗ್ಬೋದು. ಏನಂದರೆ ಏನೋ ಕೆಲಸ ಇರ್ಬೋದು, ಹೊರಗೇನೋ ಇಂಪಾರ್ಟೆಂಟ್ ಇರ್ಬೋದು, ಹಬ್ಬ ಇರ್ಬೋದು, ಏನು ಎವ್ರಿಥಿಂಗ್, ಊರಿಗೆ ಹೋಗ್ಬೋದು. ನೀವು ಏನಾದರೂ ಆಗಿರಲಿ, ನಿಮ್ಗೆ ಒಂದಿನ ಸ್ಟಡಿ ಮಿಸ್ ಆದರೆ ಓಕೆ, ಆ ಸ್ಟಡಿನ ನೀವು ಒಂದು ಟಾಪಿಕ್ ಇವತ್ತು ಮಾಡಬೇಕಾಗಿತ್ತು, ಆ ಟಾಪಿಕ್ ಇವತ್ತು ಮಿಸ್ ಆಯಿತು, ನಾನು ಇವತ್ತು ಸ್ಟಡಿ ಮಾಡಿಲ್ಲ, ಇವತ್ತು ಸ್ಟಡಿ ಕೂತಿಲ್ಲ ನಾನು ಅಂದರೆ ಬೇಡ. ಸ್ಟಡಿಯ ಕೂತಿಲ್ಲಲ್ಲ, ಇವತ್ತಿನ ಟಾಪಿಕ್ಕು ನಾಳಿದ್ದು ಸೇರಿ ನೀವು ನಾಳೆ ಮಾಡ್ಕೋಬೋದು. ಬಟ್ ನೀವೇನು ಬಿಡೋಂಗಿಲ್ಲ ಸ್ಟಡಿ ಮಾಡಲಿಲ್ಲದ್ರೂ ಕೂಡ ಅಂದರೆ ಇವತ್ತು ನೀವು ಸ್ಟಡಿ ಮಾಡಿಲ್ಲ, ಬಟ್ ನೀವೇನು ಬಿಡೋಂಗಿಲ್ಲ ಕಂಪಲ್ಸರಿ ಅಂದರೆ ನೀವು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಬಿಡೋಂಗಿಲ್ಲ. ನೀವು ಸ್ಟಡಿ ಮಾಡೋದಿಲ್ಲ, ಇವತ್ತು ಆಗಿಲ್ಲ ನಿಮಗೆ, ನೀವೆಲ್ಲೋ ಕೆಲಸ ಇತ್ತು, ಹೊರಗೆ ಹೋಗಿದ್ರು, ಓಕೆ. ಬಟ್ ನೀವು ಕ್ವಶನ್ ಪೇಪರ್ ಏನಿದೆ ಸಾಲ್ವ್ ಮಾಡೋದು 2 ಕ್ವಶನ್ ಪೇಪರ್ ಕಂಪಲ್ಸರಿ ನೀವು 1 ಡೇ ಸಾಲ್ವ್ ಮಾಡಬೇಕು. 1 ಡೇ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಬಿಟ್ಟಿದ್ರಿ ಅಂದರೆ ನಿಮಗೆ ನೆಕ್ಸ್ಟ್ ಡೇ ಅಲ್ಲಿ ಫಾರ್ಮುಲಾಸ್ ನೆನಪಿರಲ್ಲ, ಲೆಕ್ಕ ಯಾವ ಥರ ಮಾಡಬೇಕಂತ ಗೊತ್ತಿರಲ್ಲ. ಫಸ್ಟ್ ಒಂದು ಮ್ಯಾಥ್ಸಲ್ಲಿ ಲೆಕ್ಕ ಬಿಡಿಸುವಾಗ 1ನೇ ಸ್ಟೆಪ್ಪಿಗೆ ಬಿಟ್ಟು 4ನೇ ಸ್ಟೆಪ್ಪಿಗೆ ಹೋಗಿರ್ತೀರ. ಯಾಕೆ? ಇದಕ್ಕೆ ರೀಸನ್ ಏನು? ನೀವು 1 ದಿನ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಬಿಟ್ಟಿದ್ದೀರಾ. ನೀವು ಬರೀ 1 ಡೇ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಬಿಟ್ಟು ನೆಕ್ಸ್ಟ್ ಡೇ ಸಾಲ್ವ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಏನಂತ. ಹಾಗಾಗಿ ಮ್ಯಾಥ್ಸ್ ಎಲ್ಲ ಸ್ವಲ್ಪ ಒಬ್ಬೊಬ್ರಿಗೆ ಕಷ್ಟ ಆಗ್ತಿರುತ್ತೆ. ಹಾಗಾಗಿ ನೀವು ಕಂಪಲ್ಸರಿ ಡೈಲಿ ನೀವು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಏನಿದೆ 8 PM to 9 PM ಟುಡೇ ಸ್ಟಡಿ ಇಂಪಾರ್ಟೆಂಟ್ ಟಾಪಿಕ್ಸ್, ರಿವಿಷನ್ ಆ್ಯಂಡ್ ನೋಟ್ಸ್. ಇದು ಇನ್ನು ನೆಕ್ಸ್ಟ್ ಏನಿದೆ 8 PM to 9 PM ಸ್ಟಡಿ. ಇನ್ನು ನೆಕ್ಸ್ಟ್ ಏನಿದೆ 8 PM to 9 PM ಟುಡೇ ಸ್ಟಡಿ ಇಂಪಾರ್ಟೆಂಟ್ ಟಾಪಿಕ್, ರಿವಿಷನ್ ಆ್ಯಂಡ್ ನೋಟ್ಸ್. ಏನು ಮಾಡಬೇಕು? ನೀವು ಇವತ್ತೇನು ಸ್ಟಡಿ ಮಾಡಿದ್ದೀರಾ, ಇವತ್ತೇನೇನು ನೀವು ಓದಿದ್ದೀರಾ ಅದನ್ನಷ್ಟು ರಿವಿಷನ್ ಮಾಡ್ಕೋಬೇಕು. ವಿತ್ ಅದ್ರ ಜೊತೆಗೆ ನಿಮ್ಮ ಕೈಯಿಂದ ನೀವು ನೋಟ್ಸ್ ಮಾಡಬೇಕು. ಎಕ್ಸಾಂಪಲ್, ಇವತ್ತು ನೀವು ಮ್ಯಾಥ್ಸ್ ಸೆಕ್ಷನಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ರಿ. ಈ 8 PM to 9 PM ಅಲ್ಲಿ ಅದನ್ನು ನೀವು ವೆರಿ ವೆರಿ ಇಂಪಾರ್ಟೆಂಟ್ ಏನಿದೆ, ಯಾವ ಫಾರ್ಮುಲಾಸು, ಯಾವ ಥರ ಎಲ್ಲ ಸ್ಟೆಪ್ಗಳು ನೋಡ್ಕೋಬೇಕು. ಮ್ಯಾಥ್ಸ್ ನೀವು ಬಿಡಿಸುವಾಗ 1 2 3 ಅಂತ ಸ್ಟೆಪ್ ಮಾಡ್ಕೊಂಡು ನೀವು ಮ್ಯಾಥ್ಸ್ ಬಿಡಿಸ್ಬೇಕು. ಆವಾಗ ನಿಮಗೆ ಮ್ಯಾಥ್ಸ್ ತಲೆ ಒಳಗೆ ಹೋಗೋದು. ಫಸ್ಟ್ ನೀವು ಮ್ಯಾಥ್ಸ್ನ ಸ್ಟಾರ್ಟಿಂಗಲ್ಲೆಲ್ಲ ಸ್ಟೆಪ್ ವೈಸ್ ಸ್ಟೆಪ್ನ ಕ್ಲಿಯರ್ ಮಾಡ್ಕೊತ ಬರಬೇಕು. ಒಂದು ಪ್ರಾಬ್ಲಮ್ ಇದೆ ಅಂದರೆ ಅದನ್ನು ಫಸ್ಟ್ನೇ ಸ್ಟೆಪ್, ಸೆಕೆಂಡ್ನೇ ಸ್ಟೆಪ್, ಥರ್ಡ್ನೇ ಸ್ಟೆಪ್ ಆ ಥರ ಮಾಡಿದಾಗ ನಿಮಗೆ ತಲೆ ಒಳಗೆ ಹೋಗುತ್ತೆ. ಫಸ್ಟ್ನೇ ಸ್ಟೆಪ್ಪಲ್ಲಿ ಪ್ಲಸ್ ಮಾಡಬೇಕು, ಸೆಕೆಂಡ್ನೇ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಮೈನಸ್ ಮಾಡಬೇಕು. ಈ ಥರ ಒಂದು ಕ್ಲಾರಿಟಿ ಬಂತು ಅಂದರೆ ನಿಮಗೆ ಮ್ಯಾಥ್ಸು ತಲೆ ಒಳಗೆ ಹೋಗುತ್ತೆ, ಇಲ್ಲ ಅಂದರೆ ಹೋಗಲ್ಲ. ಹಾಗಾಗಿ
ನೀವೇನು ಮಾಡಬೇಕು, ನೀವು ಇವತ್ತು ಸ್ಟಡಿ ಮಾಡಿದ್ರೆ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಚಾಪ್ಟರ್ ಅಂದರೆ ಆ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ನ ನೀವು ರಿವಿಷನ್ ಮಾಡ್ಕೋಬೇಕು ಮತ್ತು ವಿತ್ ನಿಮ್ಮ ಕೈಯಿಂದ ನೀವು ಓನ್ ನೋಟ್ಸ್ ಮಾಡಬೇಕು. ಇದು ನನ್ನ ಓನ್ ಟೈಮ್ ಟೇಬಲ್. ನಾನು ಯೂಟ್ಯೂಬಿಂದ ಮತ್ತು ಗೂಗಲಿಂದ ಯಾರ್ದು ಟೈಮ್ ಟೇಬಲ್ ತಂದು ನಿಮಗೆ ಹೇಳ್ತಾ ಇಲ್ಲ. ಇದು ನನ್ನ ಕೈಯಿಂದ ನಾನು ರೆಡಿ ಮಾಡಿರೋ ಟೈಮ್ ಟೇಬಲ್. ಇದು ಏನಾಗುತ್ತೆ, ಎಲ್ಲ ಸ್ಟಡಿ ಮಾಡಿರ್ತೀರ, ರಿವಿಷನ್ ಮಾಡಿರ್ತೀರ, ಪ್ರಾಕ್ಟೀಸ್ ಮಾಡಿರ್ತೀರ, ಫೈನಲ್ ಆಗಿ 3 days 5 days ಇದ್ದಾಗ ಎಕ್ಸಾಮ್ನು ನೋಟ್ಸ್ನ ನೀವು ಸ್ವಲ್ಪ ಕಣ್ಣಾಡಿಸಿ ಹೋಗಿದ್ದೀರಿ ಅಂದ್ರೆ ಅಲ್ಲಿಂದನೇ 3 to 5 ಮಾರ್ಕ್ಸ್ ಬರುತ್ತೆ. ಹಾಗಾಗಿ ಏನಿದೆ 9 PM to 10 PM ಡಿನ್ನರ್ ಟೈಮಿಂಗ್ ಅಂದರೆ ಊಟ ಮಾಡಿದ್ಮೇಲೆ ಕೆಲವೊಬ್ಬರಿಗೆ ವಾಕಿಂಗ್ ಮಾಡೋ ಅಭ್ಯಾಸ ಇರುತ್ತೆ ನೈಟ್, ಹಾಗಾಗಿ ಸ್ವಲ್ಪ ವಾಕಿಂಗ್ ಮಾಡೋದು. ನೆಕ್ಸ್ಟ್ ಏನಿದೆ 10 PM to 5 AM, ನೆಕ್ಸ್ಟ್ ಡೇ 5 AM ವರೆಗೂ ಸ್ಲೀಪ್. 1 day ಫುಲ್ ರೂಟೀನ್ ಏನಿದೆ ಇಷ್ಟನ್ನು ನೀವು ಚೆನ್ನಾಗಿ ಮಾಡಿದ್ರಿ, ಈ ಟೈಮ್ ಟೇಬಲ್ ಫಾಲೋ ಮಾಡಿದ್ದೇ ನಿಜ ಆದರೆ ನೀವು ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡ್ಬೋದು. ಓಕೆ, ಈ ಕ್ಲಾಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಅಗ್ನಿವೀರ್ ಸ್ಟಡಿ ಮಾಡ್ತಿದ್ದಾರೆ ನಿಮ್ಮ ಫ್ರೆಂಡ್ಸ್ ಅವ್ರಿಗೆ ಶೇರ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಸೈನ್ಸ್ನ ಕೂಡ 3 ಚಾಪ್ಟರ್ನ ಕಂಪ್ಲೀಟ್ ಮಾಡ್ಕೊಡ್ತೀನಿ, ಬೇಸಿಕ್ ವಿತ್ MCQ. ಆಲ್ರೆಡಿ ಮ್ಯಾಥಮೆಟಿಕ್ಸಲ್ಲಿ 4 ಚಾಪ್ಟರ್ ಅಪ್ಲೋಡ್ ಆಗಿದೆ, ಹೋಗಿ ನೋಡಿ. ನಾನು ನೋಡಿದ ಪ್ರಕಾರ ಅಗ್ನಿವೀರ್ ಎಕ್ಸಾಮಲ್ಲಿ ಮ್ಯಾಥ್ಸ್ ಕ್ವಶನ್ನು ಈಸಿ ಬರುತ್ತೆ, ಅಂದರೆ ಬೇಸಿಕ್ ಲೆವೆಲ್ ಬರುತ್ತೆ, ಹೈ ಲೆವೆಲ್ ಬರಲ್ಲ. ಈ ಥರ SSC GD CGSL ಈ ಥರ ಏನು ಹೈ ಇದೆ ಕ್ವಶನ್ ಏನಿದೆ, SSC GD SSC CGL RPF ಮತ್ತು RRB ಈ ಎಲ್ಲ ಎಕ್ಸಾಮ್ ಮ್ಯಾಥ್ಸ್ ಕ್ವಶನ್ ಪೇಪರ್ನ ನೀವು ಅಗ್ನಿವೀರ್ ಜೊತೆ ಕಂಪೇರ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಅಗ್ನಿವೀರ್ ಮ್ಯಾಥ್ಸ್ ಯಾವ ಥರ ಈಸಿ ಇದೆ ಅಂತ. ಹಾಗಾಗಿ ಸ್ವಲ್ಪ ನೀವು ಕಷ್ಟಪಟ್ಟು ಸ್ಟಡಿ ಮಾಡಿದ್ದೆ ನಿಜ ಆದರೆ ನೀವು ಎಕ್ಸಾಮ್ನ ಆರಾಮಾಗಿ ಕ್ಲಿಯರ್ ಮಾಡ್ಕೋಬೋದು. ಇಲ್ಲಿಗೆ ಈ ಕ್ಲಾಸ್ ಎಂಡ್ ಆಯಿತು. ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದ್ದೀರಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.